ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತೀನಿ. ನನ್ನ ಚಾನಲಲ್ಲಿ ಈ ಥರ ಡಿಸೈನ್ ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಬೀಡ್ಸ್ ಮತ್ತು ಡಬಲ್ ಕ್ರೋಶದಲ್ಲಿ ಹಾಕಿದ್ದೆ, ಟ್ರಿಬಲ್ ಕ್ರೋಶದಲ್ಲಿ ಹಾಕಿದ್ದೀನಿ. ಇದು ಯಾವ ಥರ ಕಾಣಿಸುತ್ತೆ, ಯಾವ ಥರ ಹಾಕೋದು ಅಂತೇಳಿ ನೋಡೋಣ. 6 ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫಸ್ಟ್ ಈ ಥರ ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ, 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಫಸ್ಟು 3 ಚೈನಷ್ಟು ಗ್ಯಾಪ್ ಬಿಟ್ಟು 2 ಸಲ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡಿದ್ದೀನಿ. ನಾವು ಡಬಲ್ ಕ್ರೋಶ ಹಾಕ್ಕೊಂಡಾಗ 2 ಚೈನ್, ಟ್ರಿಬಲ್ ಕ್ರೋಶ ಹಾಕ್ಕೊಂಡಾಗ 3 ಚೈನ್. ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು 2 ದಾರದಲ್ಲಿ ಒಂದು ಸಲ, 2 ದಾರದಲ್ಲಿ ಒಂದು ಸಲ ಮತ್ತು 2 ದಾರದಲ್ಲಿ ಒಂದು ಸಲ ಟ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು. ಫಸ್ಟು 3 ಚೈನ್ನ ಕೌಂಟ್ ಮಾಡಿ ನಾವಿಲ್ಲಿ ಇನ್ನು 4 ಟ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು. ನೆಕ್ಸ್ಟು ಇಲ್ಲ 5 ಟ್ರಿಬಲ್ ಕ್ರೋಶ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ ಇಲ್ಲಿ 3 ಚೈನು ಕೌಂಟ್ ಮಾಡೋದ್ರಿಂದ 4 ಟ್ರಿಬಲ್ ಕ್ರೋಶ ಹಾಕಿದ್ದೀನಿ ನೋಡಿ. ಇನ್ನೊಂದು ಹಾಕ್ಕೊಳ್ಳೋಣ, 4 ಟ್ರಿಬಲ್ ಕ್ರೋಶ ಆಗುತ್ತೆ ನೋಡಿ. ಲಾಸ್ಟ್ ಇದು ಟ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಳ್ಳೋಣ ನೋಡಿ. ಇವಾಗ ನಮಗೆ 5 ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ 3 ಚೈನ್, ಇದು ಕುಚ್ಚು ಕಟ್ಕೊಳ್ಳೋದಕ್ಕೆ 3 ಚೈನ್ ಹಾಕ್ಕೊಂಡು 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಬಿಟ್ಟು ಮತ್ತೆ ಬಟ್ಟೆಗೆ ಟ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು 2 ದಾರದಲ್ಲಿ ಒಂದು ಸಲ ಮತ್ತು 2 ದಾರದಲ್ಲಿ ಮತ್ತು 2 ದಾರದಲ್ಲಿ. ನೆಕ್ಸ್ಟ್ ಇವಾಗ 5 ಟ್ರಿಬಲ್ ಕ್ರೋಶ ಬರಬೇಕು. 1 ಟ್ರಿಬಲ್ ಕ್ರೋಶ ಆಯಿತು. ಇವಾಗಿನ್ನ 4 ಟ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ತುಂಬಾ ಈಸಿಯಾಗಿದೆ ಡಿಸೈನು. ಡಬಲ್ ಕ್ರೋಶ ಹಾಕಿದಾಗ ಯಾವ ಥರ ಕಾಣಿಸುತ್ತೆ, ಆಮೇಲೆ ಬೀಡ್ಸ್ ಚೇಂಜ್ ಮಾಡಿದ್ದೀನಿ ಅದು ಯಾವ ಥರ ಕಾಣಿಸುತ್ತೆ ಅಂತೇಳಿ ನೀವು ಒಂದು ಸಲ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಇದು ಟ್ರಿಬಲ್ ಕ್ರೋಶ ಹಾಕಿದ್ದೀನಿ ಮತ್ತು ಬೀಡ್ಸ್ ಚೇಂಜ್ ಮಾಡಿದ್ದೀನಿ. ತುಂಬಾ ಸಿಂಪಲ್ಲಾಗಿದೆ ಡಿಸೈನ್. ಸಿಂಪಲ್ಲಾಗಿ ಬೇಕು ಅಂತಂದರೆ ಹಾಕ್ಕೊಳ್ಬೋದು. ಬೇಗನೆ ಕಂಪ್ಲೀಟ್ ಆಗುತ್ತೆ. ಒಂದು 2-3 ಅವರಲ್ಲೇ ನಮಗೆ ಡಿಸೈನ್ ಫಿನಿಶ್ ಆಗುತ್ತೆ. ಕುಚ್ಚು ಕಟ್ಕೊಳ್ಳೋದಕ್ಕೆ ಮತ್ತು 1 or 2 ಅವರ್, ಟೋಟಲ್ ಒಂದು 5-6 ಅವರಲ್ಲೇ ನಮಗೆ ಡಿಸೈನು ಒಂದು ಸ್ಯಾರಿ ಫುಲ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ಈ ಥರ ಇವಾಗ 5 ಟ್ರಿಬಲ್ ಕ್ರೋಶ ಆದಮೇಲೆ ನಾನಿವಾಗ ಈ ಥರ ಲೀಫ್ ಮತ್ತು ಮೀಡಿಯಮ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಈ ಥರ ನೀಡಲೆಲ್ಲ ಹಾಕಿ ಆಮೇಲೆ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡಾದಮೇಲೆ ಬೀಡ್ಸ್ಗೆ ಒಂದು ಸಲ ಈ ಥರ ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ಟ್ರಿಬಲ್ ಕ್ರೋಶ, ಬೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಟ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಮತ್ತು 5 ಟ್ರಿಬಲ್ ಕ್ರೋಶ. ಡಿಸೈನ್ನ ಇದೇ ಥರ ಕಂಟಿನ್ಯೂ ಮಾಡಬೇಕು. ಒಂದು ಕುಚ್ಚು ಹಾಕೋದಕ್ಕೆ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಬೇಕಂದರೆ ಟ್ರಿಬಲ್ ಕ್ರೋಶ ಹಾಕಿರೋ ಪ್ಲೇಸಲ್ಲಿ ಡಬಲ್ ಕ್ರೋಶ ಕೂಡ ಹಾಕ್ಕೊಳ್ಬೋದು. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಎಂಡಲ್ಲಿ ನಾನು ಈ ಡಿಸೈನ್ ಪ್ರೈಸ್ ಕೂಡ ಹೇಳಿರ್ತೀನಿ. ಡಿಸೈನ್ ಯಾವ ಥರ ಕಾಣಿಸುತ್ತೆ ಫೈನಲ್ ಲುಕ್ ಅಂತ ಕೂಡ ನೀವು ನೋಡ್ಬೋದು. ಬೀಡ್ಸ್ ನೀವು ಯಾವ್ದು ಬೇಕೋ ಅದು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಕುಚ್ಚು ಬೇಡ ಅಂತಂದರೆ ಇದೇ ಥರ ಬೀಡ್ಸ್ ಕೂಡ ಕಂಟಿನ್ಯೂ ಮಾಡ್ಕೊಳ್ಬೋದು. ಅಥವಾ ಬೀಡ್ಸ್ ಬೇಡ ಕುಚ್ಚಷ್ಟೇ ಹಾಕ್ಕೊಳ್ಳೋಣ ಅಂತಂದರೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಳ್ಬೋದು. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂಥೇಳಿ ನೋಡೋಣ. ಇವಾಗ ಡಿಸೈನ್ ಇದೇ ಥರನೇ ಕಂಟಿನ್ಯೂ ಮಾಡಬೇಕು ಫುಲ್ ಸ್ಯಾರಿ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ 150 ಲೈನ್ಸ್ ತೊಗೊಂಡಿದ್ದೀನಿ. ಡಬಲ್ ಮಾಡಿ ಕಟ್ಟಿದಾಗ 300 ಆಗುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 400ಇಂದ 500ವರೆಗೂ ತೊಗೋಬೋದು. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.